ಪ್ರಪಂಚದಲ್ಲಿರೋ ಎಲ್ಲರನ್ನು ಎಲ್ಲವನ್ನು ಸೌಂದರ್ಯದಿಂದನೇ ಅಳಿಬೇಕು ಅನ್ನೋ ನಿನ್ನ ಕಚಡ ಮನಸ್ಥಿತಿಗೆ ಬೆಂಕಿ ಹಚ್ಚೋ ಪರಿಸ್ಥಿತಿಗೆ ಬಂದಿದೆ. ನನ್ನ ಮಗಳನ್ನ ತಿರಸ್ಕಾರ ಮಾಡಿ ಅವಳು ಬೆಂಕಿ ಹಚ್ಕೊಂಡು ಬೂದಿ ಆಗೋಗ್ ಮಾಡಿದೆ. ಕಣ್ಣು ಮುಂದೆ ಬಂದಾಗ್ಲೆಲ್ಲ ಆ ದೃಶ್ಯನೇ ನನ್ ಬರ್ತಾ ಇರುತ್ತೆ. ಇವತ್ತು ಬೂದಿ ಮುಚ್ಚಿರೋ ಆ ಕೆಂಡಕ್ಕೆ ಕಾವು ಕೊಡೋ ಟೈಮ್ ಬಂದಿದೆ. ರೈತರ ಮುಷ್ಕರ ಮಾಡಿದೆ, ನಿನ್ನ ಅಲ್ಲೇ ಮಾಡಿದೆ. ಈಗ ರಿಮೋಟ್ ಕಂಟ್ರೋಲ್ ನನ್ನ ಕೈಲಿದೆ. ಹುಡುಗಿ ಸೌಂದರ್ಯ ನೋಡಿ ನಿನ್ನ ಕಣ್ಣು ತಂಪಾಗಬೇಕು ಅಂತ ಹುಡುಗಿ ಜೊತೆಯಲ್ಲಿ ಚಿರು ಮದುವೆ ಮಾಡಿಸ್ತೀನಿ. ಊರ್ಗತಿ ಏನಾಗ್ಬೇಕು? ತಂಗಿ ಓಡೋಗ್ಲಿಲ್ಲಪ್ಪ, ಯಾರು ಬಂದು ಮದುವೆ ಮಾಡ್ಕೊಂತಾರ? ಓಡೋಗ್ಲೇಬೇಕು, ಇಲ್ಲ ಕೆರೋನಾ ಬಾವಿನ ನೋಡ್ಕೋಬೇಕು ಅಷ್ಟೇ. ಜನರ ಸಂಬಂಧ ಅಂತ ಮಾಡಿದ್ದಕ್ಕೆ ಸರಿಯಾಗಿಟ್ರಿ ಪಗ್ನಿ ಕೂಟನ. ಬೇಡವೇ ಬೇಡಪ್ಪ ನಿಮ್ ಸಾವಾಸ. ನಮ್ ಜಯರಾಮಣ್ಣ ಆರಾಮಾಗಿದ್ರು. ನೀವೇ ಅವಸರ ಮಾಡಿ ಆ ಹುಡುಗಿನ ಒಪ್ಪಿಗೆನೂ ಕೇಳದೆ ಮದುವೆನ ಫಿಕ್ಸ್ ಮಾಡ್ಬಿಟ್ರಿ. ನಾವು ಹಳ್ಳಿಯವ್ರಿ, ಮರ್ಯಾದೆಗೆ ಅಂಜಿ ಬದುಕೋ ಜನ. ನಿಮ್ಮಂಗೆ ಶೋಕಿ ಮಾಡಿದವರಲ್ಲ. ಈಗ ಜಯರಾಮಣ್ಣನ ಮನೆಯವರೆಲ್ಲ ಏನ್ ಮಾಡ್ಬೇಕು? ಆ ಚಿಕ್ಕ ಹುಡುಗಿ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆ. ಏನ್ರಿ ನೀವು ಮಾತಾಡ್ತಾ ಇರೋದು? ಇಲ್ಲಿ ನಡೀತಾ ಇರೋ ಅನಾಚಾರಕ್ಕೆ ನಮ್ಮ ಹುಡುಗನೇ ಕಾರಣ. ನಾವೇ ಕುಮ್ಮಕ್ ಕೊಟ್ಟಿರೋದು ಅಂತನಾ ಅರ್ಥ? ಏನ್ ಕೂಗ್ಲಿಕ್ತಾ ಇದೆಯಾ? ಸಂಬಂಧ ಹುಡುಕಿದ್ ಯಾರು? ಜಯರಾಮಣ್ಣನ. ನೀವ್ ಹೇಳ್ತಾ ಇರೋದು ನೋಡಿದ್ರೆ ಅವಳ ತಂಗಿ ದೀಪನ ನಮ್ಮ ಹುಡುಗ ಚಿರು ಮದುವೆ ಆಗಿ ಅವಳಿಗೆ ಬಾಳ್ ಕೊಡ್ಬೇಕು ಅಂತನಾ? ಏನ್ ನಿಮ್ ಊರಿಗೆ ಬಂದಿದೀವಿ ಅಂತ ಎಲ್ರು ಸೇರ್ಕೊಂಡು ರೌಡಿಸಂ ಮಾಡ್ತಾರೆ. ಯಾರು ರೌಡಿ ಅಂತಾರೆ? ಯಾರು ರೌಡಿ? ಯಾವ್ದು ಏನೀಗ? ಇರಪ್ಪ, ಏ ಬಾಣ ನೀನು. ನೋಡ್ರಿ, ನಾವು ಹಳ್ಳಿ ಜನ, ರೌಡಿಗಳಲ್ಲ. ನ್ಯಾಯ ಅಂದ್ಮೇಲೆ ಒಂದೇ ನ್ಯಾಯನ. ಓಡೋಗಿರೋ ರೂಪನ್ ತಂಗಿ ದೀಪನ ಮದುವೆ ಮಾಡ್ಕೊಂಡು ಬಾಳ್ ಕೊಟ್ರೆ ತಪ್ಪ? ಏನ್ ನಡೀತದೆ ಇಲ್ಲಿ? ಟೆನ್ಷನ್ ಮಾಡ್ಕೋಬೇಡ, ಮಾತಾಡ್ತೀನಿ. ಎಲ್ಲಿ ಹೋಗ್ತಿರೋದು? ಬರ್ತೀವಿ ವೀರಯ್ಯ. ಮಚ್ಚಿ ಬೀಸಿದ್ರೆ ಒಂದೇ ಏಟು. ಹುಷಾರಾಗಿರಿ. ಹವ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಬೇಡಿ. ಚಿರು, ನಾನು ಅಣ್ಣಂಗೆಲ್ಲ ಹೇಳಿದ್ದೀನಿ. ಅವ್ನು ಹೇಗೆ ಹೇಳಿದ್ರೆ ನೀನು ಹಾಗೆ ಫಾಲೋ ಮಾಡು. ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಬಂದು ಆಶೀರ್ವಾದ ಮಾಡ್ತೀನಿ. ಸರಿ ಅದಕ್ಕೆ. ಚಿರು, ಹಲೋ. ಹಲೋ ಹಲೋ. ಚಿರು, ಅದಕ್ಕೆ ಹೇಳಿದ ಮುಹೂರ್ತದಲ್ಲಿ ಮದುವೆ ಆಗ್ಬೇಕಂತೆ. ಚಿರು, ನಿನಗಿಷ್ಟ ಇಲ್ಲ ಅಂದ್ರೆ ಈ ಮದುವೆ ಬೇಡ. ನಾನು ಪ್ರಾಣ ಹೋದ್ರು ಸರಿ, ನಾನು ನಿಲ್ಲಿಸ್ತೀನಿ. ಅದಕ್ಕೆ ಹೇಳಿದ್ದಾರೆ. ಸರಿ ನಡಿಯಪ್ಪ, ಮಾತಾಡೋಣ ನಡಿ.
ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ಮದುವೆ ಮಾಡ್ಸಕ್ಕೆ ಮುಂದೆ ನಿಂತ್ಕೊಂಡ್ರೆ ಆಗೇನು ಮಾಡ್ತೀರಾ? ನನ್ನ ಥರ ನಾಟಿ ಪೇಸ್ಗೆ ನಿಮ್ಮ ಥರ ಸಿಟಿ ಪೇಸ್ ಬೇಕು ಅಂತ ಹೇಳಿದಾಗ ಅದಾಗಲ್ಲ, ಮದುವೆನೂ ಆಗಲ್ಲ.